ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದಾರೆ. ಇಟ್ಸ್ ಮೀ ಪ್ರಿಯಾತನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಬ್ಲಾಗ್ ಏನಂದರೆ, ನಮ್ಮ ರಿಲೇಷನ್ನವ್ರದ್ದು ಗೃಹ ಪ್ರವೇಶ ಇದೆ. ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಅದೇ ಬ್ಲಾಗ್ ಇದು. ಫ್ರೆಂಡ್ಸ್, ಇದು ಸ್ಮಾಲ್ ಬ್ಲಾಗ್ ಆಗಿರುತ್ತದೆ. ನಾವು ಒಂದು ರಿಲೇಷನ್ನವರು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ಬೈಕಲ್ಲಿ. ಅದೇ ನಿಮಗೆ ಹೋಗೋವಾಗ ತೋರಿಸ್ತಾ ಇದ್ದೀನಿ. ರೋಡು, ನೆಕ್ಸ್ಟು ರೋಡ್ ಸೈಡೆಲ್ಲ ತೋಟ ಇಟ್ಟಿರ್ತಾರಲ್ಲ, ಫ್ಲವರ್ಸ್ ಅಂತ, ಅದೆಲ್ಲನೂ ನಿಮಗೆ ತೋರಿಸ್ತಾ ಇದ್ದೀನಿ ಈ ಬ್ಲಾಗಲ್ಲಿ. ಅಂದರೆ ಸ್ಮಾಲ್ ಬ್ಲಾಗೆ ನಾನೇನೋ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅವ್ರ ಮನೆಯಲ್ಲಿ ಬ್ಲಾಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅಲ್ಲೆಲ್ಲ ಹೇಗೆ ಅಲಂಕಾರ ಮಾಡಿರ್ತಾರೆ ದೇವ್ರನ್ನ, ಅದೆಲ್ಲ ಮಾಡೋಣ ಅಂದ್ಕೊಂಡೆ. ಬಟ್ ಮಾಡೋಕ್ಕಾಗಿಲ್ಲ. ನೆಂಟರೆಲ್ಲ ಜಾಸ್ತಿ ಇದ್ದರು, ಅದಕ್ಕೆ ನಾವು ಮಾಡೋಕ್ಕಾಗಿಲ್ಲ. ಸೊ ನಾನೇನು ಅಲ್ಲೇನು ತೋರಿಸಿಲ್ಲ, ಬರೀ ನಾವು ಹೋಗೋದಷ್ಟೇ ತೋರಿಸಿದ್ದೀನಿ ನಾನು. ನೋಡಿ, ಇಲ್ಲಿ ಬರುತ್ತಲ್ಲ, ಇದು ದ್ರಾಕ್ಷಿ ತೋಟ. ತುಂಬ ಚೆನ್ನಾಗಿ ನಮ್ಮ ಕಡೆ ಹೆಂಗೆ ಗೊತ್ತಾ, ದ್ರಾಕ್ಷಿ ಹಾಕಿರ್ತಾರೆ. ಜಾಸ್ತಿ ಪ್ರಸಿದ್ಧಿ ಅಂದರೆ ನಮ್ಮ ಕಡೆ ಫ್ಲವರ್ಸೇನೆ. ಮಾರ್ಕೆಟ್ಗೆ ತುಂಬಾ ನಮ್ಮ ಕಡೆಯಿಂದನೇ ಜಾಸ್ತಿ ಮಾರ್ಕೆಟ್ಗೆ ಫ್ಲವರ್ಸ್ ಹೋಗೋದು. ಅದು ಯಾವ ಥರ ಫ್ಲವರ್ಸ್ ಅಂದರೆ ಗುಲಾಬಿ ತೋಟ. ಅದು ಒಂದು 4-5 ಥರ ಇರುತ್ತೆ ಗುಲಾಬಿ, ಆ ಥರ ಹಾಕ್ಕೊಂಡಿರ್ತಾರೆ. ನೆಕ್ಸ್ಟು ಈಗ ಬರುತ್ತಲ್ಲ ಸೇವಂತಿಗೆ, ಅದು ಅಷ್ಟೇ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ತೋಟ. ನೆಕ್ಸ್ಟ್ ಬರೋದು ಡೇರ ಹೂವು. ಅದು ಚಿಕ್ಕ ಚಿಕ್ಕದು. ಅದು ಹೂವಿನ ಹಾರ ಹೊಲ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ದೇವ್ರಿಗೆ ಹಾಕೋದಕ್ಕೆ ಅಂತೂ. ನಮ್ಮ ಕಡೆ ಎಲ್ಲಿಂದ ಎಲ್ಲಿಗೆ ನೋಡಿದ್ರೂ ಫ್ಲವರ್ಸು ಕಾಣಿಸೋದು. ನೆಕ್ಸ್ಟ್ ಜಾಸ್ತಿ ಏನೂ ಕಾಣಿಸೋದಿಲ್ಲ. ನೆಕ್ಸ್ಟ್ ಬರುತ್ತೆ ಬಾಳೆಹಣ್ಣು. ಅದು ತೋಟ ಅದೊಂದು ಬರುತ್ತೆ, ಬಾಳೆ ಗಿಡ ಹಾಕಿರೋದು. ನೆಕ್ಸ್ಟ್ ಬರೋದು ಪಪ್ಪಾಯ ಗಿಡ ಹಾಕಿರ್ತಾರೆ. ನೆಕ್ಸ್ಟು ನಿಂಬೆಹಣ್ಣು ಗಿಡ. ಇಷ್ಟು ಹಾಕಿದ್ದಾರೆ. ನೋಡೋಕ್ಕೆ ಅಂದರೆ ಒಬ್ಬರು ನೋಡಿ ಒಬ್ಬರು ಇನ್ನೂ ಚೆನ್ನಾಗಿ ಬೆಳೆಗ್ಲಿಕ್ಕೋದು ಕಲ್ತ್ಕೊಂಡಿದ್ದಾರೆ. ಇದೆಲ್ಲ ನಿಂಬೆ ಗಿಡ ಅಲ್ಲ. ಅಂದರೆ ಅವರು ತೋಟನ ಖಾಲಿಯಾಗಿ ಇಟ್ಕೊಳ್ಳೋಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ನೆಕ್ಸ್ಟ್ ನಾವು ಹೈವೇಗೆ ಬಂದ್ವಿ. ಹೈವೇಯಿಂದ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಗೆ ನಾವು ಹೋಗೋ ಅವ್ರ ಊರಿಗೆ. ನೆಕ್ಸ್ಟ್ ಬರೋವಾಗ ನಾನು ಬ್ಲಾಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಈ ಥರ ಬಿಸಿಲಿತ್ತಾ, ನಾವು ಚಿಕ್ಕಬಳ್ಳಾಪುರ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟ್ ಬರೋದಕ್ಕೆ ಅಷ್ಟರಲ್ಲಿ ತುಂಬ ಜೋರು ಮಳೆ ಬಂದುಬಿಡ್ತು. ಆ ಮಳೆಯಲ್ಲಿ ಬ್ಲಾಗ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ನಾನು ನೆನ್ಕೊಂಡೇ ಬಂದಿದ್ದು. ಅದಕ್ಕೆ ನಾನು ಇಷ್ಟೇ ಮಾಡ್ಕೊಂಡಿತ್ತು ಬ್ಲಾಗು. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಬಾಯ್.